ರಾಜ್ಯದ 11 ಕಡೆ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿ ಆಗಿದೆ. 12 ಕಡೆ ಲೋಕಾಯುಕ್ತ ದಾಳಿ, 12 ಅಧಿಕಾರಿಗಳ ಮನೆ ಮೇಲೆ. ರಾಜ್ಯಾದ್ಯಂತ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ದಾಳಿ. 12 ಅಧಿಕಾರಿಗಳ ಮನೆಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ 6 ಅಧಿಕಾರಿಗಳ ಮನೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 2 ಅಧಿಕಾರಿಗಳ ಮನೆಗಳು, ಶಿವಮೊಗ್ಗ ಜಿಲ್ಲೆಯ 2 ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ರೇಡ್ ಇವತ್ತು ಬೆಳಗ್ಗೆ ಶುರುವಾಗಿರೋದು. ಯಾದಗಿರಿ, ತುಮಕೂರಿನಲ್ಲೂ ಕೂಡ ತಲಾ ಓರ್ವ ಅಧಿಕಾರಿನ ಒಂದು ಮನೆಯ ಮೇಲೆ ದಾಳಿಯಾಗಿದೆ. ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ಪ್ರಜ್ವಲ್, ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿರೋದು ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ, ಯಾವ ಪ್ರಕರಣಗಳಿಗೆ ಸಂಬಂಧಪಟ್ಟಾಗಿ, ಎಲ್ಲೆಲ್ಲಿ ಎಷ್ಟೊತ್ತಿಗೆ ಶುರುವಾಯಿತು ಅಂತ? ಅವಿನಾಶ್, ಅಕ್ರಮ ಆಸ್ತಿ ಗಳಿಕೆ ಬಗ್ಗೆ ಮಾಹಿತಿ ಇರುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯದ 55 ಸ್ಥಳಗಳಲ್ಲಿ 12 ಜನ ಸರ್ಕಾರಿ ಅಧಿಕಾರಿಗಳು ಮತ್ತೆ ಅದರಲ್ಲಿ ಓರ್ವ ಚುನಾಯಿತ ಪ್ರತಿನಿಧಿ ಮನೆಯನ್ನು ಸೇರ್ಕೊಂಡಂತೆ ದಾಳಿಯನ್ನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ನಗರ ಮತ್ತೆ ಬೆಂಗಳೂರು ಗ್ರಾಮಾಂತರ, ಶಿವಮೊಗ್ಗದಲ್ಲಿ ಮತ್ತೆ ಬೆಂಗಳೂರು ಯಾದಗಿರಿ ಮತ್ತೆ ಸೇರಿದಂತೆ ಮೈಸೂರಿನಲ್ಲೂ ಬೆಂಗಳೂರಿಗೆ ಸಂಬಂಧಪಟ್ಟಂತ ಓರ್ವ ಅಧಿಕಾರಿಗೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲೂ ದಾಳಿಯನ್ನ ಮಾಡಲಾಗಿದೆ. ಹೀಗಾಗಿ ಶಿವಮೊಗ್ಗ, ಯಾದಗಿರಿ, ತುಮಕೂರು ಮತ್ತೆ ಈ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಸಿಟಿ ಇಷ್ಟು ಕಡೆ ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಯಾರ್ಯಾರ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ತುಮಕೂರಿನಲ್ಲಿ ಮುದ್ದುಕುಮಾರ್ ಅಂತೇಳಿ KEDBಯ ಅಪರ ನಿರ್ದೇಶಕ ಅವ್ರ ಮನೆ ಮೇಲೆ, ಮತ್ತೆ ಯಾದಗಿರಿಯಲ್ಲಿ ಬಲವಂತ್ ಅಂತೇಳಿ ಜಿಲ್ಲಾ ಪಂಚಾಯತಿ ಯೋಜನಾ ಅಧಿಕಾರಿಯವರ ಮನೆ ಮೇಲೆ, ಬೆಂಗಳೂರು ಗ್ರಾಮಾಂತರದಲ್ಲಿ R ಸಿದ್ದಪ್ಪ ಅಂತ ಹೇಳಿ, ಮತ್ತೆ ಬೆಂಗಳೂರು ನಗರದಲ್ಲಿ BB ರಾಜ FDA ನೌಕರ, ಮತ್ತೆ ಬೆಂಗಳೂರು ನಗರದಲ್ಲಿ ರಮೇಶ್ ಕುಮಾರ್ ಅಂತ ಹೇಳಿ ಜಾಯಿಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್, ಮತ್ತೆ ಹೆಬ್ಗೋಡಿಯ ಮುನ್ಸಿಪಲ್ ಕಮಿಷನರ್ ಅವರ ಮೇಲೂ ಸಹಿತ ದಾಳಿಯನ್ನ ಮಾಡಲಾಗಿದೆ. ಮತ್ತೆ ಶಿವಮೊಗ್ಗ ಜಿಲ್ಲೆಯ ಅಂತರಗಂಗೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಆಗಿರುವಂತ B ನಾಗೇಶ್ ಅನ್ನೋರ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಮತ್ತೆ ಶಿವಮೊಗ್ಗದಲ್ಲಿ ಪ್ರಕಾಶ್ ಅಂತೇಳಿ ಡೆಪ್ಯೂಟಿ ಡೈರೆಕ್ಟರ್ ಹಾರ್ಟಿಕಲ್ಚರ್ ಅವ್ರ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಬೆಂಗಳೂರು ನಗರ ಚೇತನ್ ಅಂತ ಹೇಳಿ ಕಾರ್ಮಿಕ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದಾರೆ, ಚೇತನ್ ಕುಮಾರ್ ಅಂತ ಹೇಳಿ, ಇವರು ಮಂಡ್ಯ ವಿಭಾಗದ ಅಧಿಕಾರಿಯಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಇವರ ಮನೆ ಮೇಲೆ ಸಹಿತ ದಾಳಿಯನ್ನ ಮಾಡಲಾಗಿದೆ. ಹೀಗೆ ಒಟ್ಟು 12 ಜನ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ 55 ಲೊಕೇಶನ್ ಅಲ್ಲಿ 100ಕ್ಕೂ ಹೆಚ್ಚು ಜನ ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ಮಾಡಲಾಗಿದೆ. ಧನ್ಯವಾದ ಪ್ರಜ್ವಲ್.